ಹಾಯ್ ಹಲೋ ಫ್ರೆಂಡ್, ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಗ್ಲಾಸ್ ಅಕ್ಕಿ ಮತ್ತು ಒಂದು ಅಷ್ಟು ಪ್ರಮಾಣದಲ್ಲಿ ಕಾಳು ಹಾಕೊಳ್ಳೋದು. ಇಷ್ಟಾದರೆ ಸಾಕು ಕೈಸ್. ಬೇಜಾನ್ ಜನ ತಿನ್ಬೋದು ಇದನ್ನೇ. ಒಂದಿಬ್ಬರು 3 ಜನ ತಿನ್ಬೋದು ಇದನ್ನೇ. ಇಷ್ಟು ತೊಳೆದ್ಬಿಟ್ಟು ಮಾಡೋಣ ಬನ್ನಿ. ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಒಂದು 4 ಗ್ಲಾಸಷ್ಟು ನೀರು ಹಾಕೋಬೇಕು. ಒಂದು ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಕ್ಕಿ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ, ಜಾಸ್ತಿ ಹಾಕக்கூடாದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಈ ಥರ ಆಗಿದೆ. ಸೊ ಈ ಥರ ಆಗಿದ್ದಾಗ ನಾವು ಗ್ಲಾಸಲ್ಲಿ ಇನ್ನೂ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಅನ್ನದ ಥರ ಆಗೈತೆ. ಅನ್ನದ ಥರ ಆಗ್ಬಿಟ್ಟೈತಲ್ಲ. 2 ಗ್ಲಾಸ್ ನೀರು ಹಾಕೊಂಡ್ರೆ ನಾವು ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಿಸಿ ಮಾಡಿದ್ರೆ ಅದನ್ನು ನೀರು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ನಮ್ಗೆ ಎಷ್ಟು ಬೇಕು, ಇನ್ನೂ ನೀರು ಬೇಕು ಅಂದರೆ ಹಾಕೋಬೇಕು, ಸಾಕು ಅಂತ ಇದು ಮಾಡಬೇಕು. ರುಚಿ ಅಲ್ಲೇ ನೋಡಿಬಿಟ್ಟು ಹಾಕಬೇಕು. ಕರೆಕ್ಟಾಗಿತ್ತು ನಾನು ನೋಡಿದಾಗ. ಸೊ ಅದು ಇನ್ನೂ ಚೆನ್ನಾಗಿ 1 ಕುದಿ 2 ಕುದಿ ಬಂದರೆ ಸಾಕಾಗುತ್ತೆ. ಇದು ಹೇಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಮೆಣಸು, ಕರ್ಬೇವಿನ ಸೊಪ್ಪು ಒಂದೆರಡು. ಮೊದಲಿಗೆ ಸಾಸಿವೆ ಹಾಕ್ಬಿಟ್ಟಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ, ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಅದು ಸ್ವಲ್ಪ ಎಣ್ಣೆ ಹೀರ್ಕೊಳ್ಳೋ ತನಕ ಖಾರ ಮೆಜರ್ಮೆಂಟು. ಆಗ ನಾವು ಕಾಳು ಮೆಣಸು ಹಾಕ್ಕೊಳ್ಬೇಕು. ಎಷ್ಟು ನಮ್ಮ ಖಾರಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ, ನಾನು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಕುಟ್ತಾನೆ ಹಾಕಿದ್ರೆ ಸಿಡಿಯುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕುಟ್ಬಿಟ್ಟು ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು ಘಮ ಘಮ ಅಂತ ಬರೋ ತನಕ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ರುಚಿ ಫ್ರೈ ಆಗೋ ತನಕ ನಾವು ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಅದು ಫ್ರೈ ಆಗಬೇಕು. ಅದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಾಗೋ ತನಕ ನಾವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಇದಾಗಬೇಕು ಕರ್ಬೇವಿನ ಸೊಪ್ಪು. ಹಾಗೆ ಫ್ರೈ ಮಾಡ್ತಾನೆ ಇದ್ದರೆ ಸರಿ. ಇದೆಲ್ಲ ಫ್ರೈ ಆಗಿದೆ. ನೆಕ್ಸ್ಟ್ ನಾವು ಅನ್ನ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ ಬನ್ನೀಗ. ಒಗ್ಗರಣೆ ಮಾಡಿದ್ದೆಲ್ಲ ಹಾಕ್ಕೊಂಡು ಒಂದು ಸಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಆದಂಗೆ. ರೆಡಿ ಟು ಖಾರ ಪೊಂಗಲ್. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್.